ನಗರದಲ್ಲಿ ಇವತ್ತು ಸೈಕಲ್ನಲ್ಲಿ ಪ್ರಮುಖ ಬೀದಿಗಳಲ್ಲಿ ಒಂದು ಜಾಥಾ ರೂಪದಲ್ಲಿ ಮಾಡ್ಬೇಕಂತೇಳಿ ನಮ್ಮ ಎಬಿಪಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಇದರ ಉದ್ದೇಶ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶ ಯಾವತ್ತೂ ಕೂಡ ಬೇರೆ ದೇಶಕ್ಕಿಂತ ಕಡಿಮೆ ಇರಬಾರ್ದು. ಇವತ್ತು ಎಷ್ಟು ಎತ್ತರಕ್ಕೆ ನಮ್ಮ ದೇಶ ಬೆಳೆದಿದೆ ಅಂತ ಹೇಳಿದ್ರೆ ಅಮೆರಿಕ ಕೂಡ ನಮ್ಮ ಬಗ್ಗೆ ಮಾತಾಡಕ್ಕೆ 100 ಸಾರಿ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ದೇಶ ಮುಂದುವರಿಯುವಂತ ಸಂದರ್ಭದಲ್ಲಿ ಏನು ಯುದ್ಧ ನಡೀತು, ಆ ಯುದ್ಧದ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಸಮಸ್ಯೆ ಉದ್ಭವ ಆಗಿರೋದ್ರಿಂದ, ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿರೋದ್ರಿಂದ ನಾವೆಲ್ಲರೂ ಕೂಡ ದಿನನಿತ್ಯದಲ್ಲಿ ಓಡಾಟ ಏನೇನ್ ಮಾಡ್ತೀವಿ ನಾವು, ಅದು ದ್ವಿಚಕ್ರ ವಾಹನ ಇರ್ಬೋದು, ಕಾರ್ ಇರ್ಬೋದು, ಮತ್ತೆ ಬೇರೆ ಬೇರೆ ವಾಹನಗಳಲ್ಲಿ ನಾವೇನು ಓಡಾಡ್ತೀವಿ ಅವೆಲ್ಲವೂ ಸ್ವಲ್ಪ ಕಡಿಮೆ ಆಗ್ಲಿ. ಕಚ್ಚಾ ತೈಲದ ರೇಟು ಬೆಲೆ ಏನ್ ಹೆಚ್ಚಳ ಆಗಿದೆ ಅದು ಕಡಿಮೆ ಆಗೋವರೆಗೂ ದೇಶದ ಎಲ್ಲ ಬಂಧುಗಳು ಸ್ವಲ್ಪ ಸಹಕರಿಸಿ ಅನ್ನುವಂತ ಕರೆಯನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಗೆ ಕರೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇದೊಂದು ರೀತಿ ಜನಸಾಮಾನ್ಯರಲ್ಲಿ ಇದೊಂದು ವಿಷಯವನ್ನ ಅವರಿಗೆ ತಿಳಿಸಿದ್ರೆ ನಾವೆಲ್ಲರೂ ಕೂಡ ಇನ್ನಷ್ಟು ದೇಶದ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟಂಗೆ ಮತ್ತೆ ದೇಶದ ಪ್ರಧಾನಮಂತ್ರಿಗೆ ಜೊತೆಗೆ ನಾವಿದ್ದೀವಿ ಅನ್ನುವಂತ ಸಂದೇಶವನ್ನ ಕೊಡುವುದರ ಮೂಲಕ ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವು ಪ್ರಾರಂಭ ಮಾಡಿದ್ದೇವೆ. ದಯಮಾಡಿ ನಮ್ಮ ಕ್ಷೇತ್ರದ ಜನರೆಲ್ಲರೂ ಕೂಡ ಪೆಟ್ರೋಲ್ ಡೀಸೆಲ್ ಅಲ್ಲಿ ಓಡಾಡುವಂತ ವಾಹನಗಳನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ, ನೀವೇನ್ ಪೂರ್ತಿ ಸಂಪೂರ್ಣವಾಗಿ ನೀವು ಓಡಿಸಬೇಡಿ ಅಂತ ನಾವೇನ್ ಹೇಳಕ್ ಹೋಗಲ್ಲ. ವಾರಕ್ಕೆ 1 ದಿವಸ 2 ದಿವಸ ಆದ್ರೂ ಕಡಿಮೆ ಮಾಡಿದ್ರೆ ಅದು ಎಷ್ಟು ಉಳಿತಾಯ ಆಗುತ್ತೆ ಅಂದ್ರೆ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಏನು ಖರ್ಚಾಗುತ್ತೆ ತಿಂಗಳಿಗೆ ಅದು ಕೂಡ ನಿಮಗೆ ಉಳಿತಾಯ ಆಗತ್ತೆ. ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಈಗ ಸರ್ಕಾರ ವಾಹನಗಳು ಬೇಕಾದಷ್ಟಿದೆ, ಟ್ರೈನ್ ಇದೆ, ಸರ್ಕಾರದ ಬಸ್ಗಳಿದೆ. ಇದ್ರಲ್ಲಿ ನಾವು ಓಡಾಡಿದ್ರೆ ನಮ್ಮ ಖರ್ಚು ಕಡಿಮೆ ಆಗ್ತದೆ, ನಮ್ಗೆ ಬರ್ತಕ್ಕಂಥ ಲಾಭ ಇನ್ನೂ ಹೆಚ್ಚಾಗಿ ಉಳಿತಾಯ ಆಗತ್ತೆ, ನಿಮ್ಗೂ ಅನುಕೂಲ ಆಗತ್ತೆ, ದೇಶ ಅಭಿವೃದ್ಧಿಗೂ ನೀವು ಕೂಡ ಸಹಾಯ ಮಾಡ್ದಂಗೆ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ, ದಯಮಾಡಿ ಸಹಕರಿಸಿ ಅಂತೇಳಿ ನಮ್ಮ ವಿನಂತಿ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಇಲ್ಲಿರುವ ಸೂಚನೆಗೆ ಇದು ವಾರ್ ನಡೆಯುವ ಇದು ಪೆಟ್ರೋಲ್ ಪ್ರೈಸಸ್ ಮತ್ತು ಡೀಸೆಲ್ ಎಲ್ಲಾ ಕನ್ಸಂಪ್ಷನ್ ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗಿದೆ. ಅದಕ್ಕೆ ಇವರು ನಮ್ಮ ಜನರ ಎಲ್ಲ ಕನ್ಸಂಪ್ಷನ್ ಕಡಿಮೆ ಮಾಡ್ಬೇಕಂತ ನಾವು ಮಾಡಿರುವ ಒಂದು ಉದ್ದೇಶದಲ್ಲಿ ಸೈಕಲ್ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ರೋಟ್ರಾಕ್ ಮತ್ತು ನಾವು ಕ್ಲಬ್ ಆಗಿದ್ದೀವಿ, ಎಬಿಪಿ ಮತ್ತು ರೋಟ್ರಾಕ್ ಕ್ಲಬ್ ಆಗಿದ್ದೀವಿ. ಮತ್ತೆ ಎಲ್ಲರೂ ಸೇರಿ ವಕೀಲರು ಅವರೆಲ್ಲ ಜೊತೆಗಿದ್ದಾರೆ. ನಾವೀಗ ಒಂದು ಸೈಕಲ್ ರ್ಯಾಲಿಯನ್ನ ಆಲೋಚಿಸಿದ್ದೀವಿ. ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು KGF ಅಲ್ಲಿ ಸೇರಿರೋ ಉದ್ದೇಶ ಬಂದು ಮಾನ್ಯ ಪ್ರಧಾನಮಂತ್ರಿಯವರು ಒಂದು ಕೊಟ್ಟಿರುವಂತಹ ಕರೆಗೆ ಪೂರಕವಾಗಿ, ಅಂದ್ರೆ ತೈಲವನ್ನ ಕಡಿಮೆ ಬಳಸುವಂಥದ್ದು, ಅಂದ್ರೆ ವಾಹನಗಳನ್ನ ಕಡಿಮೆ ಬಳಸಿ ತೈಲವನ್ನು ಕಡಿಮೆ ಬಳಸೋದು, ಜೊತೆಗೆ ವಿದೇಶಿ ವಸ್ತುಗಳನ್ನ ಕಡಿಮೆ ಬಳಕೆ ಮಾಡೋದು ಅಥವಾ ಆದಷ್ಟು ಬಳಕೆ ಮಾಡೋದನ್ನ ನಿಲ್ಲಿಸಿ ಸ್ವದೇಶಿ ವಸ್ತುಗಳ ಬಳಕೆಗೆ ಹೆಚ್ಚಿನ ಉತ್ತೇಜನ ಕೊಡುವಂಥದ್ದು. ಈ ಉದ್ದೇಶದಿಂದ ಇವತ್ತು KGF ಅಲ್ಲಿ ಒಂದು ಸೈಕಲ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸೈಕಲ್ ರ್ಯಾಲಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಗೂ ಸ್ಟೂಡೆಂಟ್ ಫಾರ್ ಡೆವಲಪ್ಮೆಂಟ್ ಆಯೋಜನೆ ಮಾಡಿರುವಂಥದ್ದು. ಇದ್ರ ಜೊತೆಗೆ ನಮ್ಮ KGF ನ ವಕೀಲರ ಸಂಘ ಹಾಗೂ ರೋಟರಿ ಕ್ಲಬ್ ಕೂಡ ಆಯೋಜನೆ ಜೊತೆ ಕೂಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಮ್ಮ ಜೊತೆ ಇವತ್ತು ಸೈಕಲ್ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೆಯುತ್ತಿರೋ ಒಂದು ಹಿನ್ನೆಲೆಯಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಜಿ ಮೋದಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಬಂಗಾರವನ್ನ ಕೊಳ್ಳೋದನ್ನ 1 ವರ್ಷ ಕಾಲ ನಿಲ್ಲಿಸಿ, ಇಂಧನವನ್ನ ಮಿತವಾಗಿ ಉಪಯೋಗಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನ ಪೌರನ ಕರ್ತವ್ಯ. ಏನು ಅವರು ಕರೆ ಕೊಟ್ಟಂತ ಒಂದು ಸಂದರ್ಭದಲ್ಲಿ ಒಂದು ಹೈಕೋರ್ಟ್ ಜಡ್ಜು ಸಹ ಸೈಕಲ್ನಲ್ಲಿ ನ್ಯಾಯಾಲಯಕ್ಕೆ ಹೋದಂಥ ಒಂದು ಸಂದರ್ಭ ಸಹ ಇದೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿಗಳಾದಂಥ
ನರೇಂದ್ರ ಮೋದಿಜಿಯವರ ಒಂದು ಭದ್ರತಾ ವಾಹನಗಳು ಅದನ್ನು ಸಹ ಕಡಿಮೆ ಮಾಡಿದ್ದಾರೆ. ಇದು ಒಂದೇ ಉದ್ದೇಶ, ಇಂಧನವನ್ನ ಮಿತವಾಗಿ ಬಳಸಿ. ಒಂದು ಮನೆಯಲ್ಲಿ 4 ಜನ ಕೆಲಸಕ್ಕೆ ಹೋದ್ರೆ 4 ವಾಹನಗಳನ್ನ ತಗೊಂಡು ಹೋಗ್ತಾ ಇದ್ರು, ಒಂದನ್ನು ಉಪಯೋಗಿಸಿ. ಈ ಒಂದು ಹಿನ್ನೆಲೆಯಲ್ಲಿ ABVP ನಾವು ಸಹ ಈ ಒಂದು ಜನರಿಗೆ ಏನು ಸಂದೇಶವನ್ನು ಕೊಡಬೇಕು ಇದರಲ್ಲಿ ಪಾಲ್ಗೊಂಡಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬ ಪೌರನ ಕರ್ತವ್ಯ ನಾವು ಆದಷ್ಟು ಇಂಧನವನ್ನು ಮಿತವಾಗಿ ಉಪಯೋಗಿಸುವಂತ ಒಂದು ವ್ಯವಸ್ಥೆ ಆಗಬೇಕು. ಹೆಚ್ಚಾದ್ರೆ ಹಿಂದಿನ ಕಾಲದಲ್ಲಿ ಸೈಕಲ್ಗಳನ್ನೆಲ್ಲೇ ತುಳ್ಕೊಂಡು ಹೋಗ್ತಾ ಇದ್ರು, ಟ್ರಾವೆಲ್ ಮಾಡ್ತಾ ಇದ್ರು, ಎಷ್ಟು ದೂರ ಆದ್ರೂ 100 ಮೈಲಿ ಆದ್ರೂ ಹೋಗ್ತಾ ಇದ್ರು. ಹಾಗಾಗಿ ಹೆಚ್ಚಿಗೆ ಎಲೆಕ್ಟ್ರಿಕ್ ವಾಹನಗಳನ್ನು ಉಪಯೋಗಿಸೋದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. Teachers wanted for Kassamballi Rural High School immediate. % pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira, Bemmal Nagar, KGF.